ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್. ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ ಅರಳೆ ದಾರನ ತೊಗೊಂಡಿದ್ದೀನಿ. 9 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಫಸ್ಟು ನಾವಿಲ್ಲಿ ಲೇಸ್ನ ರೈಟ್ ಸೈಡಿಂದ, ಅಂದರೆ ನೀವು ಸ್ಯಾರಿಗೆ ಹಾಕೋದಾದರೆ ಸ್ಯಾರಿ ಸೀದಾ ಸೈಡಿಂದ 2 ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಅಂತ ಹೇಳಿದ್ರೆ ಲಾಕ್ 2 ಟೈಮ್ಸ್ ಲಾಕ್ ಆದಮೇಲೆ ಇಲ್ಲಿ ನಾನು 2 ಚೈನ್ನ ತೊಗೋತೀನಿ. 2 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. 2ರಿಂದ 1 ಮತ್ತು 2ರಿಂದ 1 ಕಂಬ ಆದಮೇಲೆ ಇಲ್ಲಿಂದ ನಾನು 3 ಚೈನ್ನ ತೊಗೋತೀನಿ. 3 ಚೈನ್ನ ತೊಗೊಂಡು ಈ 2 ಚೈನು ಮತ್ತು ಒಂದು ಕಂಬ ಏನಿರುತ್ತೆ ಇದ್ರ ಮಧ್ಯ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲೇನು ಮಧ್ಯ ಗ್ಯಾಪ್ ಇದೆ ನಮಗೆ, ಆ ಗ್ಯಾಪಲ್ಲಿ ನಾವು ಈ 3 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ 3 ಚೈನ್ನ ತಗೊಂಡು ಆ ಕಂಬಗಳ ಮಧ್ಯ ಗ್ಯಾಪ್ ಏನಿರುತ್ತೆ ನೋಡಿ, ಈ ಗ್ಯಾಪಲ್ಲಿ ನಾವು 3 ಚೈನನ್ನು ಲಾಕ್ ಮಾಡ್ಕೋಬೇಕು. ನಮಗೆ ಆ 3 ಚೈನನ್ನ ಲಾಕ್ ಮಾಡಿದಾಗ ಪಿಕೌಟ್ ಡಿಸೈನ್ ಬರುತ್ತೆ. ನೋಡಿ, ಈ ರೀತಿಯಾಗಿ ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೀವು ಕಂಬನ ಮಾಡ್ಕೋಬೇಕಾದ್ರೆ ನೀಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನೋಡಿ ಮಾಡ್ಕೊಳ್ಳಿ. ತುಂಬ ಎಳೆದು ಮಾಡಿಕೊಂಡ್ರೆ ಸ್ಯಾರಿಗೆ ನಮಗೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ನೋಡಿ, ಕಂಬ ಆದಮೇಲೆ 3 ಚೈನ್ನ ತೊಗೊಂಡು ಆ 3 ಚೈನನ್ನು ಈ ಕಂಬಗಳ ಮಧ್ಯ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕಂಬನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದೇ ರೀತಿ ಡಿಸೈನ್ನ ನಾನು ಆಲ್ರೆಡಿ ಒಂದು ತೋರಿಸಿದ್ದೀನಿ, ಅಂದರೆ ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಕಂಬ ಆದಮೇಲೆ ಮತ್ತೆ 3 ಚೈನ್ನ ಹಾಕಿ ಕಂಬದ ಮಧ್ಯ ಗ್ಯಾಪಲ್ಲಿ 3 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ನಮಗೆ ಕ್ರೋಶಾ ಡಿಸೈನಲ್ಲಿ ಬಂದು ಡಿಸೈನ್ಸ್ ಎಲ್ಲ ಒಂದೇ ರೀತಿ ಕಾಣಿಸುತ್ತೆ, ಬಟ್ ನಮ್ಮ ಮೆಥಡ್ ಚೇಂಜ್ ಇರುತ್ತೆ. ಅಂದರೆ ಒಂದೊಂದು ಡಿಸೈನ್ಗೂ ಕೂಡ ಒಂದೊಂದು ರೀತಿ ಬೇರೆ ಬೇರೆ ರೀತಿ ಮೆಥಡ್ ಇರುತ್ತೆ. ನೋಡಿ, ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಕಂಬದ ಮಧ್ಯ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಮತ್ತು ಅದೇ ರೀತಿ ಅದೆಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಕಂಬ ಆದಮೇಲೆ ಮತ್ತು 3 ಚೈನ್ 2 3 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಇದೇ ರೀತಿ 10 ಕಂಬನ ಮಾಡ್ಕೊಳ್ಳೋಣ. 10 ಕಂಬ ಮತ್ತು 10 ಪೀಕೋಟ್ಸು. ನೋಡಿ, ಈ ರೀತಿಯಾಗಿ 10 ಕಂಬನ ಮಾಡ್ಕೋಬೇಕು. ಅಂದರೆ ನಾನು ಅಷ್ಟು ಡಿಸ್ಟೆನ್ಸಲ್ಲಿ ಮಾಡ್ಕೋತಾ ಇದ್ದೀನಿ. 10 ಕಂಬ ಮತ್ತು 10 ಪೀಕೋಟ್ಸ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದೇ ಸಮ ಬರಬೇಕು ಕಂಬಗಳು, ಆ ರೀತಿ ನೀಟಾಗಿ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ 10 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಥ್ರೆಡ್ನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋತೀನಿ. ನಾನಿಲ್ಲಿ ಈ ರೀತಿ ಸ್ಮಾಲ್ ಸೈಜ್ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಟ್ಟು 5 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋತೀನಿ. ಫಸ್ಟು 3 ಬೀಡ್ಸ್ ತೊಗೊಂಡಿದ್ದೀನಿ. ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ಇವಾಗ ಮತ್ತೆ 2 ಬೀಡ್ಸ್ ತೊಗೋತೀನಿ. ಅಂದರೆ 5 ಬೀಡ್ಸ್ನು ಒಂದೇ ಸಲ ಇನ್ಸರ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ರೀತಿ ಹಾಕ್ತಾಯಿದ್ದೀನಿ. ನೋಡಿ, 5 ಬೀಡ್ಸ್ ಒಟ್ಟು ನಾವಿಲ್ಲಿ 5 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇವಾಗ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇದು ರೌಂಡ್ ಶೇಪ್ ಬರೋ ರೀತಿ ಸ್ವಲ್ಪ ಟೈಟ್ ಮಾಡ್ಕೋಬೇಕು. ನಮಗೆ ಬೀಡ್ಸ್ ಏನು ಹಾಕ್ಕೊಂಡಿದ್ದೀವಿ ಅದು ರೌಂಡ್ ಶೇಪ್ ಬರಬೇಕು. ಆ ರೀತಿ ಸ್ವಲ್ಪ ಈ ರೀತಿ ಟೈಟ್ ಮಾಡ್ಕೊಳ್ಳೋಣ. ರೌಂಡ್ ಶೇಪ್ ಬರೋ ರೀತಿ ಎಳ್ಕೊಂಡು ನಾವಿಲ್ಲಿ ಕಂಬದಲ್ಲಿ ಏನು ಈ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲ್ಗಡೆ ನಮಗಿಲ್ಲಿ ಆ ಗ್ಯಾಪ್ ಕಾಣಿಸುತ್ತೆ. ಆ 3 ಚೈನ್ ಹಾಕಿ ಏನು ಕಂಬ ಡಬಲ್ ಕ್ರೋಶ ಕಂಬಕ್ಕೆ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲ್ಗಡೆನೆ ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳೋಣ.
ನೀಟಾಗಿ ರೌಂಡ್ ಶೇಪ್ ಬರೋ ರೀತಿ ಎಳ್ಕೊಂಡು ಅಲ್ಲಿ ಕಾಣಿಸುತ್ತೆ ನಿಮಗೆ ನೋಡಿ, ಆ ಲಾಕ್ ಏನು ಮಾಡ್ಕೊಂಡಿರ್ತೀವಿ ಆ ಲಾಕ್ ಮೇಲ್ಗಡೆನೆ ಈ ರೀತಿ ಈ ಬೀಡ್ಸ್ನು ಕೂಡ ಲಾಕ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಲೂಪ್ ಆಗುತ್ತೆ, ಅದನ್ನು ಒಂದು ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಬರೋ ರೀತಿ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ಇಲ್ಲಿಂದ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕಂಬನ ಮಾಡ್ಕೋಬೇಕು. ನೋಡಿ ನೀಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿಕೊಂಡು ಕಂಬನ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿಂದ 3 ಚೈನ್ 2 3 ಚೈನ್ನ ಹಾಕ್ಕೊಂಡು ನೋಡಿ ಕಂಬದ ಮಧ್ಯ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ಗ್ಯಾಪ್ ಏನಿದೆ ಇಲ್ಲಿ ಲಾಕ್ ಮಾಡ್ಕೋಬೇಕು. 3 ಚೈನ್ ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೋಬೇಕು. ಅದೇ ರೀತಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕಂಬನ ಮಾಡಿಕೊಂಡು 3 ಚೈನ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ನಾವಿಲ್ಲಿ ಲಾಸ್ಟು 10 ಕಂಬ ಏನು ತೊಗೊಂಡಿದ್ದೀವೋ ಅದೇ ರೀತಿ ಬೀಡ್ಸ್ ಆದಮೇಲೂ ಕೂಡ ನಾವು 10 ಕಂಬನೇ ತೊಗೋಬೇಕು. ಫ್ರೆಂಡ್ಸ್, ಡಿಸೈನ್ ಬಂದು ತುಂಬಾ ಸಿಂಪಲ್ಲಾಗಿದೆ ಅಂತಲೇ ಹೇಳ್ಬೋದು. ಈ ಕುಚ್ಚೆಲ್ಲ ಬೇಡ ಅಂತ ಹೇಳ್ತಾರಲ್ವ, ಅಂದರೆ ನಮಗೆ ಬರೀ ಕ್ರೋಶ ವರ್ಕೆ ಮಾಡಿಕೊಡಿ, ಕುಚ್ಚು ಬೇಡ ಅಂತ ಹೇಳೋರಿಗೆ ಈ ರೀತಿಯಾಗಿ ಮಾಡ್ಕೊಡ್ಬೋದು. ನೀವು ಕುಚ್ಚು ಬೇಕು ಅಂತ ಹೇಳಿದ್ರೆ ಈ ಬೀಡ್ಸ್ ಜಾಗದಲ್ಲಿ ಬೇಕಾದರೆ ಒಂದು 2-3 ಚೈನ್ ತೊಗೊಂಡು ಕುಚ್ಚು ಕೂಡ ಹಾಕೋಬೋದು ಈ ಡಿಸೈನ್ಗೆ. ಬಟ್ ಬೀಡ್ಸ್ ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿ ಬೀಡ್ಸ್ ಹಾಕಿ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ ಕೂಡ ತುಂಬ ಆರಾಮಾಗಿ ಈ ಡಿಸೈನ್ನ ಹಾಕೋಬೋದು. ಒಂದು ದಿನದಲ್ಲೆಲ್ಲ ಈ ಡಿಸೈನ್ನ ಕಂಪ್ಲೀಟ್ ಮಾಡಿ ಕೊಡ್ಬೋದು. ಅಂದರೆ ತುಂಬ ಅರ್ಜೆಂಟಲ್ಲಿ ಇರ್ತಾರಲ್ವ, ನಮಗೆ ಅರ್ಜೆಂಟ್ ಬೇಕು ಅಂತ ಹೇಳೋರಿಗೆ ನಾವೇನು ಮಾಡ್ತೀವಿ ಅಂದರೆ ಆಗಲ್ಲ ಅಂತ ಹೇಳಿಬಿಡ್ತೀವಿ. ಅಂಥವ್ರಿಗೆಲ್ಲ ಈ ರೀತಿ ಡಿಸೈನ್ನ ಮಾಡಿಕೊಡ್ಬೋದು. ಬಜೆಟ್ ಫ್ರೆಂಡ್ಲಿಯಾಗೂ ಕೂಡ ಇದೆ, ಸಿಂಪಲ್ಲಾಗಿ ಕೂಡ ಇದೆ. ನೋಡಿ ಇದೇ ರೀತಿ ಕಂಬ ಮತ್ತು ಪಿಕೋಟ್ಸ್ನ ಮಾಡಿಕೊಂಡು ಮತ್ತೆ 10 ಕಂಬನ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು 10 ಕಂಬನ ಮಾಡ್ಕೊಂಡಾದಮೇಲೆ ಇವಾಗ ಇಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋತೀನಿ. ಈ ರೀತಿ ಥ್ರೆಡ್ನ ಮೇಲ್ ಮಾಡಿ 5 ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡ್ಕೊಡೋಣ. ಇಲ್ಲಿ ನೀವು ಈ ರೀತಿ ರೌಂಡ್ ಬೀಡ್ ಬೇಡ ಅಂತ ಹೇಳಿದ್ರೆ ಈ ಯಾವುದಾದ್ರೂ ಫ್ಲವರ್ ಬೀಡ್ಸು ಆ ರೀತಿಯೂ ಕೂಡ ಇನ್ಸರ್ಟ್ ಮಾಡ್ಕೋಬೋದು ನೀವಿಲ್ಲಿ. ನೋಡಿ ನಾನು ಒಟ್ಟು 5 ಬೀಡ್ಸ್ನ ಹಾಕೋತೀನಿ. ಒಂದೇ ಸಲ ಇನ್ಸರ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ರೀತಿ ತೊಗೋತಾ ಇದ್ದೀನಿ. ನೋಡಿ ಈ ರೀತಿ 5 ಬೀಡ್ಸ್ನ ತೊಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಸ್ವಲ್ಪ ಟೈಟಾಗಿ ಇದು ರೌಂಡ್ ಶೇಪ್ ಬರೋ ರೀತಿ ಎಳ್ಕೋಬೇಕು. ರೌಂಡ್ ಶೇಪ್ ಬರೋ ರೀತಿ ಎಳ್ಕೊಂಡು ನೋಡಿ ಇಲ್ಲಿ ನಾವು 3 ಚೈನ್ ಹಾಕ್ಕೊಂಡು ಏನು ಲಾಕ್ ಮಾಡಿರ್ತೀವಲ್ಲ, ನೋಡಿ ಇಲ್ಲಿ ಈ 3 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಲಾಕ್ ಮೇಲ್ಗಡೆನೆ ಇದನ್ನು ಕೂಡ ಲಾಕ್ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 2 ಲೂಪ್ ಆಗುತ್ತೆ, ಅದನ್ನು ಒಂದು ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನೋಡಿ ಡಿಸೈನ್ ಈ ರೀತಿ ಬರುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಅದೆಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿಂದ 3 ಚೈನ್ನ ಹಾಕ್ಕೊಂಡು ಈ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಸೇಮ್ ಅದೇ ರೀತಿ ಬೀಡ್ ಆದಮೇಲೆ ಮತ್ತೆ 10 ಕಂಬ ಮತ್ತು 10 ಪೀಕೋಟ್ಸ್ನ ತೊಗೋಬೇಕು. ನೋಡಿ ಇಲ್ಲಿ ನಾವು ಕಂಬಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಬೇಕು ಅಂತ ಹೇಳಿದ್ರೆ ಪೀಕೋಟ್ ಆದಮೇಲೆ ಒಂದು ಚೈನ್ ತೊಗೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಕಂಬನ ಮಾಡ್ಕೋಬೋದು. ನಮಗೆ ಸ್ವಲ್ಪ ಕಂಬಗಳ ಮಧ್ಯೆ ಗ್ಯಾಪ್ ಬೇಕು, ಪೀಕೋಟ್ಸ್ ಹತ್ತತ್ರ ಆಯಿತು ಅಂತ ಹೇಳಿದ್ರೆ ನೋಡಿ ಈ ರೀತಿ ಕೂಡ ಮಾಡ್ಕೋಬೋದು. ಕಂಬ ಆದಮೇಲೆ 3 ಚೈನ್ನ ಲಾಕ್ ಮಾಡಿಬಿಟ್ಟು ಇಲ್ಲಿ ಒಂದು ಚೈನ್ನ ತೊಗೋಬೇಕು. ಒಂದು ಚೈನ್ನ ತೊಗೊಂಡು ಕಂಬನ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಬೇಕಾದರೂ ಮಾಡ್ಕೋಬೋದು. ನೋಡಿ ಡಿಸೈನು ಈ ರೀತಿ ಬರುತ್ತೆ. ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನು. ಬೇಗನೂ ಕೂಡ ಕಂಪ್ಲೀಟ್ ಆಗುತ್ತೆ.
ನೋಡಿ ಈ ರೀತಿಯಾಗಿ ಬರುತ್ತೆ. ಸ್ಯಾರಿಗೆ ಹಾಕ್ದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಒಂದು ಸಲ ಟ್ರೈ ಮಾಡಿ ನೋಡಿ. ಬಿಗಿನರ್ಸ್ ಅಂತೂ ಆರಾಮಾಗಿ ಈ ಡಿಸೈನ್ನ ಹಾಕ್ಕೋಬೋದು. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ.